ಹಾಯ್ ಹಲೋ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೂಪರಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಸೂಪರಾಗಿದ್ದೀವಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾವು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ. ಬಾಳೆ ತೋಟಕ್ಕೆ ಹೋಗ್ತಿದ್ದೀವಿ. ಇದು ಕಾಣಿಸ್ತಿದೆಯಲ್ಲ, ಇದು ನಮ್ಮದೇ ತೋಟ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ನನ್ನ ತಂಗಿ, ನಾನು ಮತ್ತು ಇನ್ನೊಬ್ಳು ತಂಗಿ ಮೂವರು ಹೋಗ್ತಾ ಇದ್ದೀವಿ. ಏನಕ್ಕೆಪ್ಪ ಅಂದರೆ ಬಾಳೆ ಮರ ಕೊಯ್ಯಲಿಕ್ಕೆ ಅಂತ. ಬಾಳೆಲಿ ಕಾಂಗ್ರೆಸ್ ಕೀಳಬೇಕು ಅಂತ ಹೇಳಿದರು. ನಾವು ಅದ್ರ ಜೊತೆಗೆ ಬಾಳೆನೂ ಕಿತ್ತು ಬಂದಿದ್ವಿ, ಬಾಳೆಗರಿನೂ ಮರಿನೂ ಕಿತ್ತು ಬಂದ್ವಿ. ಹಿಂಗೆ ನಮ್ಮ ತಂಗಿ ಚೆನ್ನಾಗಿರೋದು ಒಂದು ಫೋನ್ ತಗೋ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಫುಲ್ದು ಇದಾಗಲಿ ಇವಳೇ ನನ್ನ ತಂಗಿ. ಕುಡುಗೋಲು ತೊಗೊಂಡು ಫಸ್ಟ್ ಟೈಮ್ ಬಾಳೆ ಮರ ಕೊಯ್ಯೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾಯಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ. ಇದೇ ನಮ್ಮ ಬಾಳೆ ತೋಟ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ನನ್ನ ತಂಗಿರೆಲ್ಲ ಕೂತ್ಕೊಂಡು ಆಲ್ರೆಡಿ ಬಾಳೆ ಮರ ಕೊಯ್ದು ಕೂತ್ಕೊಂಡಿದ್ವಿ. ಕೊಯ್ಯಬೇಕು ಅಂತ ತುಂಬ ಹೊತ್ತಿಂದ ಕೊಯ್ದಿದ್ವಲ್ಲ, ಹಾಗಾಗಿ ಸುಸ್ತಾದಂಗಾಗಿತ್ತು. ನೀರು ಕುಡಿಯೋಕ್ಕೆ ಅಂತ ಕುಂತಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಕೊಯ್ತಾ ಬಂದಿದ್ವಿ, ಕ್ಲೀನ್ ಮಾಡ್ಕೊತ ಬಂದ್ವಿ. ಫಸ್ಟ್ ಟೈಮ್ ಬಾಳೆ ಮರ ಕೊಯ್ಯೋಕ್ಕೆ ಅಂತ ಬಂದ್ವಿ. ಇಲ್ಲಿ ಮಠ ಆಗಿದೆ, ಅಲ್ಲಿಂದ ಹಿಡಿದು ಇಲ್ಲಿ ಮಠ. ಇನ್ನು ಮುಂದೆ ಒಂದು ಸ್ವಲ್ಪ ಐತಿ, ನೀರು ಕುಡಿಬೇಕು ಅಂತ ಕೂತ್ಕೊಂಡಿದ್ವಿ. ಆವಾಗ ವಿಡಿಯೋ ಮಾಡ್ತಾ ಇದ್ದೆ. ಯಾರಿಗಾರ ಬಾಳೆ ಬಗ್ಗೆ ಏನಾರು ಬೇಕಂದರೆ ಹೇಳಿ, ಇನ್ಫಾರ್ಮೇಷನ್ ಕೊಡ್ತೀವಿ. ನಾವೆಲ್ಲ ನಮ್ಮ ಮನೆಯವರಿಂದ ಕೇಳಿ ಕೊಡಿಸ್ತೀನಿ. ನಮ್ಮ ಮಾವನೂ ಬಂದಿತ್ತು ನಮ್ಮ ಜೊತೆಗೆ ಬಾಳೆ ಮರ ಕೊಯ್ಯೋಕ್ಕೆ. ಅಲ್ಲಿ ದೂರದಲ್ಲಿದ್ದರು ಅವರು. ಅವ್ರಿಗೆ ಇಲ್ಲಿದ್ದಾರೆ ನಮ್ಮ ಮಾವ. ನಮ್ಮ ಮಾವಂಗೆ ಬಾಳೆ ಮರ ಕೊಯ್ಯಲಿಕ್ಕೆ ಬಾಳೆ ಒಣಗಿದ ಗರಿ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದರು. ನಮ್ಮ ಜೊತೆಗೆ ಅವರು ಇದ್ದರು. ನಾವು ಮೂವರೇ ಬಂದಿದ್ವಿ ಅಂತ ಹೇಳಿ ಅವರು ಒಬ್ಬರು ಬಂದಿದ್ದರು. ಅವರ ಬಗ್ಗೆ ಅವರಿಗೆ ಬಾಳೆ ಗಿಡದ ಬಗ್ಗೆ ಏನಾರು ಇನ್ಫಾರ್ಮೇಷನ್ ಕೊಡ್ರಿ ಅಂದರೆ ಏನು ಹೇಳಲೇವ ಅಂತ ಕೇಳ್ತಿತ್ತು. ಅದಕ್ಕೆ ನಾವು ಬಾಳೆ ತೂಕ ಬರೋದಕ್ಕೆ ಮಾಡಬೇಕು ಅಂತ ಕೇಳ್ತಾ ಇದ್ದೆ. ಅದಕ್ಕೆ ಅವರು ಯಾವುದಾದ್ರೂ ಯಾವುದೋ ಒಂದು ಔಷಧಿ ಇದೆ, ಅದನ್ನ ಹೊಡೆಯಿದ್ರೆ ತೂಕ ಬರುತ್ತೆ ಅಂತ ಹೇಳ್ತಾ ಇದ್ದರು. ಅದು ಯಾವುದೋ ಔಷಧಿ ಇದೆ. ವಿಡಿಯೋ ಎಲ್ಲ ಮಾಡಬೇಡವ ನೀನು, ಯಾಕೆ ಮಾಡಕ್ಕಂತೀ ಅಂತ ಕೇಳಕ್ಕಂತದ್ದು. ಅಪರೂಪ ಗದ್ದೆ ಬಂದರೆ ಕೈಯಲ್ಲೆಲ್ಲ ಬರುತ್ತೆ. ನನ್ನ ತಂಗಿ ಅಲ್ಲೊಬ್ಳಿದ್ದಾಳೆ, ಇಲ್ಲೊಬ್ಳಿದ್ದಾಳೆ, ಎಲ್ಲರಿಗೂ ಹಾಯ್ ಅಂತಿದ್ದಾಳೆ ನನ್ನ ತಂಗಿ. ನೋಡಿ ಫಸ್ಟ್ ಟೈಮ್ ಬಾಳೆ ಮರ ಕೊಯ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಅಂತಿದ್ಲು ಅವಳು. ಎಲ್ಲರೂ ನಮ್ಮ ಅಕ್ಕನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿದ್ಲು. ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತಾ ಬಂದಿದ್ವಿ. ಖುಷಿ ಆಯಿತು. ಫಸ್ಟ್ ಟೈಮ್ ಬಾಳೆ ಮರ ಕೊಯ್ಯೋಕ್ಕೆ ಬಂದಿದ್ವಲ್ಲ, ಹಾಗಾಗಿ ಏನೋ ಒಂಥರ ಎಕ್ಸ್ಪೆರಿಮೆಂಟ್ ಆಯಿತು, ಚೆನ್ನಾಗಿತ್ತು. ಆಮೇಲೆ ಕೂತ್ಕೊಂಡು ನೀರು ಕುಡಿದು ಮನೆಗೆ ಹೋಗೋಣ ಅಂತ ಹೋಗ್ತಿದ್ವಿ. ಹೋಗುವಾಗ ಅಲ್ಲಿ ನನ್ನ ತಂಗಿ ನೀರು ಕುಡಿತಾ ಇದ್ಲು. ಅವಳು ನೋಡಿಕೊಂಡು ಕೆಳಗಡೆ ಭತ್ತದ ಗದ್ದೆ ಇತ್ತು, ಅದು ನೋಡೋಕ್ಕೆ ಅಂತ ಹೋಗೋಣ ಅಂತ ಹೋಗ್ತಾಯಿದ್ದೆ. ಅಲ್ಲಿ ಮದಗದೊಳೆ ಅಂತ ಬರುತ್ತಲ್ಲ, ಅಲ್ಲಿ ನಮ್ಮ ಗದ್ದೆ ಹತ್ರನೇ ಇರುತ್ತೆ, ಕಾಣಿಸುತ್ತೆ ನಮಗೆಲ್ಲ. ಆ್ಯಕ್ಚುಲಿ ಇಲ್ಲಿ ಮಟನೂ ಬರುತ್ತೆ ನೀರು. ನಮ್ಮ ಹೊಲದ ತೋಟಕ್ಕೂ ತುಂಬ ಹೊಳೆ ಬಂತು ಅಂದರೆ ಇಲ್ಲೆಲ್ಲ ಇದೆಯಲ್ಲ ನೋಡಿ, ಇದು ಭತ್ತ ಹಚ್ಚಿರೋದು. ಇಲ್ಲೆಲ್ಲ ಹೊಳೆ ನೀರು ಬರುತ್ತೆ, ಹಾಗಾಗಿ ಹೊಳೆ ನೀರು ತಗೊಂಡು ಇದು ಮಾಡ್ತಾರೆ. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಮದಗದ ಹೊಳೆ. ಅಲ್ಲಿ ಹಸಿ ಬರುತ್ತೆ, ಕೋವು ಅಂತಾರಲ್ಲ ಆ ಟೈಪು. ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಭತ್ತದ್ದೆಲ್ಲ ನೋಡ್ಕೊಂಡು ತುಂಬ ಚೆನ್ನಾಗಿದೆ ಅನ್ಕೊಂಡು ನೋಡ್ಕೊಂಡು ನಗ್ತಾ ಹೋಗ್ತಾ ಇದ್ವಿ. ಮನೆಗೆ ಹೋಗ್ತಾ ಇದ್ವಿ. ಬಾಯ್ ಬಾಯ್ ಅಂತ ಹೇಳಿ ಬಾಳೆ ಗಿಡಕ್ಕೆಲ್ಲ ಬಾಯ್ ಬಾಯ್ ಹೇಳಿ ನಾಳೆ ಬರ್ತೀವಿ ಅಂತ ಹೇಳಿಬಿಟ್ಟು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಲ್ಲೋ ಅವರೆಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.
ಲೈಕನ್ನು ಕೊಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ಖುಷಿಯಿಂದ ಮಾಡೋಕ್ಕೆ ಖುಷಿಯಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್.